श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 48 म्हणोनियालागी पाही तुम्हा क्षत्रिय आणिक काही संग्रामा वाचूनी नाही ಉಚಿತ ಜಾಣೆ। ಆದ್ದರಿಂದ ಇದಕ್ಕಾಗಿ ಬೇರೆ ಯಾವುದೂ ನಿಮಗೆ ಕ್ಷತ್ರಿಯರಿಗಾಗಿ ಇರುವುದಿಲ್ಲ ಯುದ್ಧದ ಹೊರತಾಗಿ ಉಚಿತವಾದದ್ದು। ಆದ್ದರಿಂದ ಈ ಸ್ವಧರ್ಮಕ್ಕಾಗಿ ಕ್ಷತ್ರಿಯರಾದ ನಿಮಗೆ ಬೇರೆ ಯಾವುದೂ ಉಪಾಯವಿಲ್ಲ। ಅದರಂತೆ ಯುದ್ಧದ ಹೊರತಾಗಿ ಉಚಿತವಾದದ್ದು ಏನೂ ಇರುವುದಿಲ್ಲ। ನಿಷ್ಕಪಟ ಹೋವಾವೆ उशिळाघाई झुंजावे हे असो काय सांगावे प्रत्यक्षावरी। ನಿಷ್ಕಪಟ ಭಾವ ಉಳ್ಳವರಾಗಿ ಯುದ್ಧ ಮಾಡಬೇಕು ಪರಾಕ್ರಮದಿಂದಾಗಿ ಪ್ರತ್ಯಕ್ಷ ಪ್ರಸಂಗ ಬಂದಿರಲಿಕ್ಕಾಗಿ ಹೆಚ್ಚಿಗೇನು ಹೇಳುವುದು। ನೀವು ನಿಷ್ಕಪಟ ಭಾವ ಉಳ್ಳವರಾಗಿ ಪರಾಕ್ರಮದಿಂದ ಯುದ್ಧ ಮಾಡಬೇಕು। ಈ ಅಂಥ ಪ್ರಸಂಗ ಪ್ರತ್ಯಕ್ಷ ಬಂದಿರಲಿಕ್ಕಾಗಿ ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳುವುದಿದೆ। ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ। ಹೇ ಅರ್ಜುನ, ಈ ರೀತಿಯಾದ ಯುದ್ಧವೆಂದರೆ ಸಹಜವಾಗಿ ತೆರೆದ ಸ್ವರ್ಗದ ಬಾಗಿಲೇ ಪ್ರಾಪ್ತವಾಗಿರುತ್ತದೆ ಎಂದು ತಿಳಿಯಬೇಕು। ಭಾಗ್ಯಶಾಲಿ ಕ್ಷತ್ರಿಯರಿಗೆ ಇದು ಪ್ರಾಪ್ತವಾಗುತ್ತದೆ। ಅರ್ಜುನ झुंज देखे आताचे हे हो काजे दैव तुमचे की निधान सकळ धर्माचे प्रगटले असे। ಅರ್ಜುನ, ಪ್ರಾಪ್ತವಾದ ಈ ಯುದ್ಧವು ಇದಾಗಿರುವುದು ನಿನ್ನ ಸುದೈವವು ಅಥವಾ ಸರ್ವಧರ್ಮಗಳ ನಿಧಾನವು ಪ್ರಕಟವಾಗಿರುವುದು। ಹೇ ಅರ್ಜುನ, ಪ್ರಾಪ್ತವಾದ ಈ ಯುದ್ಧವು ನಿನ್ನ ಸುದೈವವೇ ಆಗಿರುವುದು ಅಥವಾ ಸರ್ವಧರ್ಮಗಳ ನಿಧಾನವು ಪ್ರಕಟವಾಗಿರುವುದು। ಆ ಸಂಗ್ರಾಮು ಕಾಯ ಮಣಿಪೆ ಕಿ ಸ್ವರ್ಗುಚಿಯೇಣೆ ರೂಪೇ ಮೂರ್ತಕ ಪ್ರತಾಪೆ ಉದೋ ಕೇಲ। ಇದನ್ನೇನು ಯುದ್ಧ ಅನ್ನುವುದೇ? ಯುದ್ಧ ರೂಪದಲ್ಲಿ ಸ್ವರ್ಗವೇ ಪ್ರಾಪ್ತವಾಗಿದೆ ಅಥವಾ ನಿನ್ನ ಪ್ರತಾಪವೇ ಪ್ರಾಪ್ತವಾಗಿದೆ ಮೂರ್ತಿಮಂತ। ಇದನ್ನೇನು ಯುದ್ಧ ಅನ್ನಬೇಕೆ? ಛೇ ಛೇ, ಯುದ್ಧ ರೂಪದಲ್ಲಿ ಸ್ವರ್ಗವೇ ಪ್ರಾಪ್ತವಾಗಿದೆ ಅಥವಾ ಮೂರ್ತಿಮಂತ ನಿನ್ನ ಪ್ರತಾಪವೇ ಪ್ರಾಪ್ತವಾಗಿದೆ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।